ಎಲ್ ಸಿ ಎಮ್ ಎಷ್ಟಿದೆ 63. ಎಲ್ ಸಿ ಎಮ್ ಇಸ್ 63. ಎಚ್ ಸಿ ಎಫ್ ಅನ್ನು ನಾವು ಜಿ ಸಿ ಡಿ ಅಂತಲೂ ಕರಿತೀವಿ. ಸೊ ಎಚ್ ಸಿ ಎಫ್ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಜಿ ಸಿ ಡಿ ಅಂದರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಕರೀತಾರೆ. ಸೊ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಡಿವೈಸರ್ ಆಗುತ್ತೆ. ಸೊ ಎಚ್ ಸಿ ಎಫ್ ಈಸ್ ಈಕ್ವಲ್ ಟು ಜಿ ಸಿ ಡಿ. ಎಚ್ ಸಿ ಎಫ್ ಏನಿದೆ 21 ಇದೆ. ಸೊ ಇಲ್ಲಿ 1 ನಂಬರ್ ಏನಿದೆ ಆ 1 ನಂಬರ್ ಎ ಅಂತ ತಿಳ್ಕೊಳ್ಳೋಣ, ಅದು 21 ಇದೆ. ಬಿ ಅನ್ನು ಕಂಡುಹಿಡಿಯಿರಿ ಅಂದರೆ ಸೆಕೆಂಡ್ ನಂಬರನ್ನು ಫೈಂಡ್ ಮಾಡಿ ಅಂತ ಕೇಳಿದ್ದಾರೆ. ಇದರದ್ದು ಫಾರ್ಮುಲಾ ಏನು, ಎ ಇಂಟು ಬಿ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಸೊ ಇಲ್ಲಿ ಎ ಏನು ಕೊಟ್ಟಿದ್ದಾರೆ 21, ಬಿ ಗೊತ್ತಿಲ್ಲ ನಮಗೆ, ಹಾಗೆ ಹೇಳಿ. ಸೊ ಎಲ್ ಸಿ ಎಮ್ 63 ಇದೆ, ಎಚ್ ಸಿ ಎಫ್ 21 ಇದೆ. ಸೊ ಇಲ್ಲಿ ನಡು ಈಸ್ ಈಕ್ವಲ್ ಟು ಇದ್ದಾಗ ಆ ಕಡೆ ಈ ಕಡೆ ನ್ಯೂಮರೇಟರ್ಗಳನ್ನು ನಾವು ಡೈರೆಕ್ಟಾಗಿ ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಡಿನಾಮಿನೇಟರ್ಸು ಕೂಡ ಅಷ್ಟೇ, ನಡು ಈಕ್ವಲ್ ಇದ್ದಾಗ, ಮಿಡಲ್ ಈಕ್ವಲ್ ಇದ್ದಾಗ ಆ ಕಡೆ ಈ ಕಡೆ ಡಿನಾಮಿನೇಟರ್ಸನ್ನು ನಾವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ನ್ಯೂಮರೇಟರ್ಗಳನ್ನು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದಾಗ 21 ಒಂದೇ ಬರುತ್ತೆ. ಸೊ ಇಲ್ಲಿ ಬಿ ಉಳಿತು, ಇಲ್ಲಿ 63 ಉಳಿತು. ಸೊ ಆ ಇನ್ನೊಂದು ನಂಬರ್ ಏನಾಗಿರುತ್ತೆ 63 ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ನು, ಅದನ್ನೇ ನಾವು ಈಗ ನೆಕ್ಸ್ಟ್ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಸೊ ಇಲ್ಲಿ ಎ 12 ಆಗಿದೆ, ಬಿ 40 ಆಗಿದೆ. ಸೊ ಎಲ್ ಸಿ ಎಮ್ ಗೊತ್ತಿಲ್ಲ, ಎಚ್ ಸಿ ಎಫ್ 4 ಆಗಿದೆ. ಸೊ ಇಲ್ಲಿ ಎಲ್ ಸಿ ಎಮ್ಮನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 12 ಇಂಟು 40 ದಟ್ ಇಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಇಂಟು 4, ಎಚ್ ಸಿ ಎಫ್ 4 ಇದೆ. ಸೊ ಇಲ್ಲಿ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡೋಣ. 4 ಒಂದಲೇ, ಇಲ್ಲಿ 4 ಮೂರಲೇ ಆಗುತ್ತೆ. ನೆಕ್ಸ್ಟ್ 3 4 12. ಸೊ ಇಲ್ಲಿ ಎಲ್ ಸಿ ಎಮ್ ಏನಾಯಿತು 120 ಆಯಿತು. ಎಲ್ ಸಿ ಎಮ್ 120.